ಗೃಹಲಕ್ಷ್ಮಿ ಬಾಕಿ ಕಂತುಗಳ ವಿವಾದ ಈಗ ಹೈಕೋರ್ಟ್ ಅಂಗಳಕ್ಕೆ ತಲುಪ್ತಾ ಇದೆ. ಗೃಹಲಕ್ಷ್ಮಿ ನಂಬಿದಂತಹ ಗೃಹಿಣಿಯರ ಬಾಕಿ ಕಂತುಗಳಿಗಾಗಿ ಈಗ ಸಮರ ಸಾರ್ತಾ ಇದ್ದಾರೆ. ಬೆಂಗಳೂರಿನ ಇಬ್ಬರು ಮಹಿಳೆಯರಿಂದಲೇ ಈಗ ಕಾನೂನು ಮೊರೆ ಹೋಗಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಈಗ ಹೈಕೋರ್ಟ್. ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಹಣ ವಿಚಾರದಲ್ಲಿ ಬಹಳಷ್ಟು ಪೈಪೋಟಿ ನಡೀತಾ ಇತ್ತು. ಅದರಲ್ಲೂ ಕೂಡ 3 ತಿಂಗಳು ಗೃಹಲಕ್ಷ್ಮಿ ಹಣ ಬರಲಿಲ್ಲ ಅನ್ನುವಂತ ಆರೋಪ. ಅದಾದ ನಂತರ ಸ್ವಲ್ಪ ಟೈಮ್ ತಗೊಂಡು ರಾಜ್ಯ ಸರ್ಕಾರದಿಂದ ಈ ಒಂದು ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಒಂದು ರೀತಿಯಾಗಿ ಒಂದು ಭರವಸೆ ಕೊಟ್ಟಿದ್ರು. ಆದ್ರೂ ಕೂಡ ಈ ಹಣ ಅವರಿಗೆ ಸಿಗಲಿಲ್ಲ. ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಬಾಕಿ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅರ್ಜಿ ಪುರಸ್ಕರಿಸಿತ್ತು. ನೋಟಿಸ್ ನೀಡಿ ಆಕ್ಷೇಪಣೆ ಸಲ್ಲಿಸುವಂತೆ ನ್ಯಾಯಪೀಠದ ಆದೇಶ ಬಂದಿದೆ. ಈಗ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು, ನ್ಯಾಯಮೂರ್ತಿ ಮನ್ಮಥರಾವ್ ಪೀಠ ಆದೇಶವನ್ನ ಕೊಟ್ಟಿದೆ. ಈ ಪೀಠದಿಂದ ಮಹತ್ವದ ಆದೇಶ ಬಂದಿದೆ. ಈಗ ಸರ್ಕಾರದ ಉತ್ತರದತ್ತ ಎಲ್ಲರ ಚಿತ್ತ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದು ಭಾರಿ ಕುತೂಹಲ ಇದೆ. ಈಗಾಗಲೇ ಅಧಿವೇಶನದ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು. 3 ತಿಂಗಳು ಗೃಹಲಕ್ಷ್ಮಿ ಹಣ ಏನ್ ಬರಲಿಲ್ಲ, ಅದನ್ನ ಕ್ಲಿಯರ್ ಮಾಡ್ತೀವಿ, ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಟೈಮ್ ಕೇಳಿದ್ರು. ಅದಾದ ನಂತರ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನುವಂಥದ್ದು ಮಹಿಳೆಯರ ದೂರು. ಹಾಗಾಗಿ ಗೃಹಲಕ್ಷ್ಮಿ ಹಣವನ್ನೇ ನಂಬ್ಕೊಂಡು ಕೂತಿರುವಂತಹ ಮಹಿಳೆಯರು ಈಗ ಹೈಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಈಗ ಬೆಂಗಳೂರಿನ ಇಬ್ಬರು ಮಹಿಳೆಯರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಕೋರ್ಟ್ ಅಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಅಂತಂದ್ರೆ ಬಾಕಿ ಹಣ ಎಲ್ಲಿದೆಯಲ್ಲ ಅಂತಂದ್ರೆ 3 ತಿಂಗಳು ಹಣ ಬರಲಿಲ್ಲ. ಹಾಗಾಗಿ ಅದನ್ನ ಕೂಡಲೇ ಆ ಒಂದು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿರುವಂತದ್ದು ಹೈಕೋರ್ಟ್. ಇನ್ನು ಕೋರ್ಟ್ನಲ್ಲಿ ಗೃಹಲಕ್ಷ್ಮಿಯರ ಕಣ್ಣೀರಿನ ಕಥೆ ಬಿಚ್ಚಿಟ್ಟಿದ್ದಾರೆ ವಕೀಲರು ಕೂಡ. ಹಾಗಾಗಿ ಈಗ ಈ ಒಂದು ಗೃಹಲಕ್ಷ್ಮಿ ವಿಚಾರ ಕೋರ್ಟ್ವರೆಗೂ ಕೂಡ ಹೋಗ್ತಾ ಇದೆ, ಅದರಲ್ಲೂ ಕೂಡ ಹೈಕೋರ್ಟ್ವರೆಗೂ. ಹಾಗಾಗಿ ಹೈಕೋರ್ಟ್ನಲ್ಲಿ ಗೃಹಲಕ್ಷ್ಮಿಯರು ಈಗ ಕಣ್ಣೀರಿನ ಕಥೆಯನ್ನ ಬಿಚ್ಚಿಡ್ತಾ ಇದ್ದಾರೆ ವಕೀಲರು ಕೂಡ. ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಲಾಯರ್ಸ್ ಈಗ ತೆರೆದಿಡ್ತಾ ಇದ್ದಾರೆ. ಹಣ ಸಿಗದೆ ಬಡ ಮಹಿಳೆಯರ ಜೀವನ ನಿರ್ವಹಣೆಗೆ ತೊಂದರೆ ಆಗ್ತಾ ಇದೆ. ಬಾಕಿ ಹಣವನ್ನ ನೇರವಾಗಿ ಖಾತೆಗೆ ಜಮಾ ಮಾಡಲು ಆದೇಶಿಸಿ ಅಂತ ಹೇಳಿ ಒತ್ತಡವನ್ನ ಹಾಕಲಾಗ್ತಾ ಇದೆ. ಅದು ಕೂಡ ಲಾಯರ್ಸ್ ಈ ರೀತಿಯಾಗಿ ಒತ್ತಡ ಹಾಕ್ತಾ ಇದ್ದಾರೆ. ಹೈಕೋರ್ಟ್ ಪೀಠಕ್ಕೆ ಅರ್ಜಿದಾರರ ಪರ ವಕೀಲರಿಂದ ಮನವಿ ಮಾಡಲಾಗಿದೆ. ಗ್ಯಾರಂಟಿ ನಂಬಿ ಕಂಗಾಲಾಗಿರುವಂತಹ ಆರ್ಥಿಕ ಹಿಂದುಳಿದ ಗೃಹಿಣಿಯರು ಸರ್ಕಾರದ ವಿಳಂಬ ನೀತಿ ವಿರುದ್ಧ ಕೋರ್ಟ್ನಲ್ಲಿ ವಕೀಲರು ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಕಂತುಗಳೇ